ನನಗೆ ಈ ಸಂಗೀತ ಸೂಪರ್ ಮಾರ್ಕೆಟ್ ಓಪನ್ ಮಾಡಿದಾಗಿಂದ ನಿಜವಾಗ್ಲೂ ಕೋಪ ಕುದೀತೈತೆ. ಏನು ಮಾಡೋದಪ್ಪ ಅಂತ ಅನ್ನಿಸ್ತೈತೆ. ನನಗಂತೂ ಅಷ್ಟಿಷ್ಟು ಕೋಪ ಬಂದಿಲ್ಲ. ಈ ಸಂಗೀತದ ಮೇಲೆ ತುಂಬ ಸಿಟ್ಟು ಬಂದೈತೆ. ಆದರೂ ಇನ್ನೇನು ಮಾಡೋಣ, ಸುಮ್ಮನೆ ಕೂತ್ಕೊಂಡು ಬಾಡಿಗೆ ಕಟ್ಟೋಕ್ಕಾಗಲ್ಲ. ಮಳಿಗೆಗಳಿಗೆ ಬಾಡಿಗೆ ಕಟ್ಟೋದಂದರೆ ಅಷ್ಟು ಸುಲಭ ಅಲ್ಲ. ಬಾಡಿಗೆಗೆ ಆಗುತ್ತೆ, ಚೆನ್ನಾಗಿ ವ್ಯಾಪಾರ ಆದರೆ ಬಾಡಿಗೆ ಕಟ್ಟೋದೇನು ಕಾಣಿಸಲ್ಲ. ವ್ಯಾಪಾರ ಇಲ್ಲ ಅಂತಂದರೆ ಈ ಬಾಡಿಗೆ ಕಟ್ಟೋದು ತುಂಬ ಕಷ್ಟ ಆಗುತ್ತೆ. ಅದನ್ನೆಲ್ಲ ಸುಮ್ಮನೆ ನೋಡೋಕ್ಕೆ ನಾನು ಏನು ಮಾಡಲಿ ಅಂತಂದರೆ ಇವಾಗೆಲ್ಲ ಸುಮ್ಮನೆ ಸಂಗೀತನಿಗೆ ಹೇಳ್ಬಿಟ್ಟು ಇವು ಐಟಮ್ಸ್ ಎಲ್ಲ ಕೊಟ್ಬಿಟ್ಟು ಸುಮ್ಮನೆ ಅಲ್ಲೇ ಕೆಲ್ಸಕ್ಕೆ ಹೋಗ್ತೀನಿ. ಹೇಳ್ತೀನಿ ಸಂಗೀತನಿಗೆ ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಆಮೇಲೆ ನೋಡೋಣ. ಆಮೇಲೆ ಗೊತ್ತಾಯ್ತು ನನಗೆ ಏನು ಮಾಡಬೇಕು ಅಂತ. ಏನು ಮಾಮ, ಆರಾಮಾಗಿದೆಯಾ? ಹ್ಞೂ ಸುಂದ್ರ, ಆರಾಮಾಗಿದ್ದೀನಿ. ಹೆಂಗ ಒಳ್ಳೆ ತಕ್ಕ ಕೆಲ್ಸಕ್ಕೆ ಸೇರ್ಕೊಂಡತ್ತ? ಹೆಂಗತ್ತ? ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿ ಕೈದಿರತ್ತ? ಹೆಂಗ ಬೇರೆ ಊರಿಗೆ ಹೋಗಿ ಹೆಂಗೋ ಚೆನ್ನಾಗಿ ಆಗಿದ್ದೀರಾ? ಎಲ್ಲ ನಿನ್ನ ಮಗನೂ ಎಲ್ಲ ಚೆನ್ನಾಗಿ ದುಡಿತಾನಂತೆ? ಹ್ಞೂ ಮಮ್ಮ, ಅವನು ಇಲ್ಲೇ ಎಗ್ರೆಸ್ ಅಂಗಡಿ ಹಾಕ್ಯವನೆ, ಚೆನ್ನಾಗಿ ದುಡಿತಾನೆ. ಪರವಾಗಿಲ್ಲ. ಈಗ ನಾವು ಇಲ್ಲಿಂದ ಹೋದಾಗಿಂದನೂ ಆ ಊರಾಗ ಒಂದಿಷ್ಟು ಚೆನ್ನಾಗಿ ಕೈದೀವಿ. ಹೆಂಗಾತ ನಮ್ಮ ಮನೆಯಾಗೂ ನಮ್ಮ ಅಮ್ಮಯ್ಯ ನನ್ನ ಹೆಂಡ್ತಿ ಎಲ್ಲ ಇವಾಗೆಲ್ಲ ಅವರು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಈಗ ಇವನು ನಮ್ಮ ಮನೆ ನಮ್ಮ ಮೊಮ್ಮಗಳು ಒಂದು ಐತೆ ಅದು ನೋಡ್ಕೊಂಡು ಹೆಂಗೆ ಇರ್ತಾರೆ. ಚೆನ್ನಾಗಿ ಕೈದೀವಿ ಹೆಂಗೆ ದೇವ್ರ ದಯದಿಂದಾನೆ ಎಲ್ಲ. ನೋಡಪ್ಪ ಸುಬ್ಬು ಯಾತು ತಿಳಿಯಲ್ಲ ಮಂಗಿದ್ದ. ಹೆಂಗೆ ಎಗ್ರೆಸ್ ಅಂಗಡಿ ಹಾಕ್ಯಾಣ ಎಷ್ಟು ಬುದ್ಧಿವಂತಲ್ಲ ಈಗಳಪ್ಪ. ಈ ರಾಜಮ್ಮನ ಮಗ ಮೌನಕ್ಕೆ ಬುದ್ಧಿ ಬರಲಿಲ್ಲಪ್ಪ, ಯಾರಿಗೆ ಬುದ್ಧಿ ಬಂದ್ರು. ಅದೆಲ್ಲ ಹೇಳಕತ್ತಾಗ ಅವ್ರಿಗೆ ಮಾಡ್ಬೇಕಂಬ ಮನ್ಸಿರ್ಬೇಕು. ನಮ್ಮ ಸುಬ್ಬನ ಹಂಗೆ ಮಾಡೋಣ. ಇವನು ನಾನು ಆಮೇಲೆ ಬೈದು 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 ಹಂಗೆ ಅವನಿಗೂ ಒಂದು ಇಟ್ಟು ಬುದ್ಧಿ ಬಂದೈತಿ ಇವಾಗ. ಪರವಾಗಿಲ್ಲ. ಒಳ್ಳೆ ಹುಡುಗಿ ಮಾಡು. ಎಲ್ಲ ಚೆನ್ನಾಗಿ ಕೈದಿವತ್ತೆ ಹೆಂಗ. ಈಗ ವ್ಯಾಪಾರ ಇಲ್ಲೇ ವ್ಯಾಪಾರ ಕಡಿಮೆ ಅಲ್ಲೇ ಇಲ್ಲಿ ಬೇರೆ ಸಂಗೀತ ಅಥವಾ ಸೂಪರ್ ಮಾರ್ಕೆಟ್ ಮಾಡೈತೆ ಅಂದಂಗೆ ಆಯಿತು. ಅವಾಗ ಖುಷಿ ಹೇಳ್ತಿದ್ರಪ್ಪ ಹೋಟ್ಲ್ತಾಗಿ. ನೋಡಪ್ಪ ಇಲ್ಲಿ ಮಾಡಿ ಕುಕ್ಕೊಂಡಿರೋದು ನಮ್ಮರೆ ಆಗಲ್ಲ ಕಣಲ್ಲ. ಬೇರೆ ಹೆಂಗೆ ಇರ್ತಾರೆ, ನಮ್ಮರೆ ಆಗಲ್ಲ. ಅದಕ್ಕೆ ಆಯ್ತಾ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಮಾಡೋಣ. ಸುಮ್ಮನೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟತ್ತ, ಸುಮ್ಮನೆ ಹೋಗೋಣ ಅಂತ. ಏನು ಮಾಡೋದಪ್ಪ, ಹೇಳೋಕ್ಕಾಗಲ್ಲ. ಇವಾಗ ನಮ್ಮ ಬಂಡವಾಳ ನಮ್ಮ ಇಷ್ಟ ಅಂತಾರೆ. ಯಾರನ್ನ ಆಗ್ಲಿ ಕೇಳಕ್ಕೆ ಹೋದ್ರೆ ಅಂದರೆ ಬೇರೆ ಕಡೆಗೆಲ್ಲ ನಾವು ಮಾಡಿದರೆ ಚೆನ್ನಾಗಿರ್ತಿತ್ತು. ಇಲ್ಲೋಡು ಸುಂದ್ರ, ಇಲ್ಲಿ ಜಾಗ ತಾಂಡಿರೋದು ಗೊತ್ತಿಲ್ಲ, ಅದು ಯಾವ ಬಿಲ್ಡಿಂಗ್ ಕಟ್ಟಿರೋ ಅಂಬೋದು ಗೊತ್ತಿಲ್ಲ, ಯಾತು ಗೊತ್ತಿಲ್ಲ, ಹಂಗಾಗೈತಿ. ಹಂಗೆ ಮಾಡಿದ್ರು. ಯಾವ ಜಾಗ ತಗೊಂಡ್ರು, ಯಾವಾಗ ಕಟ್ಟಿರೋ ಅಂಬೋದು ಒಂದು ಸುಸಾಗಿ ಗೊತ್ತಾಗ್ಲಿಲ್ವಲ್ಲ. ಹಂಗೆ ಕಟ್ ಕೂಕಂತು ಆ ಸಂಗೀತ. ಅದಕ್ಕೆ ಆತ ನಾನೆಲ್ಲ ಕ್ಲೋಸ್ ಮಾಡ್ಕೊಂಡು ಸುಮ್ಮನೆ ಅಲ್ಲಿಗೆ ಕೆಲ್ಸಕ್ಕೆ ಹೋಗೋಣ ಅಂತ ಇದೀನತ್ತ. ಬಿಡತ್ತ ಇಲ್ಲಿ ಸುಮ್ಮನೆ ಕುಕ್ಕೊಂಡು ಅಲ್ಲಿ ಜನ ಅತ್ಲಾಗ ಹೋಗ್ತಾರೆ ಎಲ್ಲ. ಇಲ್ಲೋಡು ಮಸ್ತ್ ವ್ಯಾಪಾರ ಆಗೋದು ಇಡೋತ್ತಿಗೆ. ಇವು ಐಟಮ್ ಎಲ್ಲ ಖಾಲಿಯಾಗಿ 2 ತಡೆ ಐಟಮ್ ಹಾಕಿಸ್ತಿದ್ನಲ್ಲ ಇಡೋತ್ತಿಗೆ. ಇಲ್ಲಿ ಯಾವುದು ಇರಲಿಲ್ಲ ಅಂಥದ್ದು. ನಾನೇ ಊರಿಗೆ ರಾಜ ಅಮ್ಮಂಗೆ, ಕಾಡಿಗೆ ರಾಜ ಅನ್ನಂಗೆ ಹೆಂಗೆ ಇರ್ತಿದ್ರು ಆಗ ಹಂಗೆ ನಾನೇ ಇದಕ್ಕೆ ರಾಜ ಅನ್ನಂಗಿದ್ದೆ. ಇಲ್ಲಿ ಯಾವುದು ಅಷ್ಟು ಮಾಡಿರಲಿಲ್ಲ. ಮಾಡಿದ್ರು ಅಷ್ಟೊಂದು ವರ್ಕೌಟ್ ಆಗಿರಲಿಲ್ಲ. ಮಾಡಿದ್ರಲ್ಲನ, ಆದರೆ ಯಾವ ಹಂಗೆ ವರ್ಕೌಟ್ ಆಗಿರಲಿಲ್ಲ. ತೆಗೆದ್ಬಿಟ್ರು. ನನಗೆ ಇರೋ ಅಷ್ಟು ಲಕ್ಕು ಯಾರಿಗೂ ಇರಲಿಲ್ಲ. ಅದು ನನ್ನ ಲಕ್ಕು ಇವಾಗ ಸಂಗೀತನಿಗೆ ತಿರ್ಕೊಬಿಟ್ಟೈತೆ. ಚಂದ್ರ, ಚೆನ್ನಾಗಿದ್ಯೇನಪ್ಪ? ಚೆನ್ನಾಗಿದ್ದೀನಿ ಚೈತ್ರಕ್ಕ, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ಯಾಕೆ ಬಂದಿದ್ದೆ ಇತ್ಲಾಗೆ? ಅದೇ ನಮ್ಮ ಮನೆದು ಸುಕನ್ಯಾ ಸಮೃದ್ಧಿ ಯೋಜನೆ ಇದು ಏನೋ ಒಂದಿಷ್ಟು ಏನೋ ಅದೆಲ್ಲ ಫಾರಮ್ ಕೊಡ್ಬೇಕಾಗಿತ್ತು ಇಲ್ಲಿಗೆ. ಅಲ್ಲೆಲ್ಲೋ ಕೊಟ್ಟು ಅಂತೇಳಿ ಹೇಳಿತ್ತು ಮೇಡಮ್. ಹಂಗೆ ಫೋಟೋಗಳು ಅದು ಇರಲಿಲ್ಲ, ಹೊಡ್ಸಿದ್ದೆ ನೆನ್ನೆ ಅದಕ್ಕೆ ಕೊಟ್ಟಿರಲಿಲ್ಲ. ಇವತ್ತು ಫೋಟೋ ಅದು ಇಸ್ಕೊಂಡು ಹಂಗೆ ಫಾರಮ್ ಎಲ್ಲ ಕೊಡೋಣ ಅಂತೇಳಿ ಇಲ್ಲಿ ಕಂಪ್ಯೂಟರ್ ಸೆಂಟ್ರ್ ಇತ್ತಲ್ಲ ಅಲ್ಲಿಗೆ ಬಂದಿದ್ದೆ. ಹೋಗಿಲ್ಲ ಇವತ್ತು ಹೋಟ್ಲ್ ತಕ್ಕ ಕೆಲಸಕ್ಕೆ. ಅದು ನೋಟು ರೆಡಿ ಮಾಡ್ಸೋಣ ಅಂತ ಹೇಳಿ ಅದಕ್ಕೆ ಹೋಗಿಲ್ಲ. ಮೇಡಮ್ ಒಂದಿಟ್ಟು ಯಾತ ಪ್ರಾಬ್ಲಮ್ ಆತ, ನಾವು ಇವಾಗ ಹೆಸ್ರು ಮಾಡು ಅಂತ ಹೇಳಿ ನಮ್ಮ ಮನೆಯವ್ರ ಅಮ್ಮ ಯಾರು ಅಂತಂದರೆ ನಾವು ಜೀವಿತನ ಹೆಸರು ಬರ್ಸಿಲ್ಲ, ಮಾನ್ವಿತನ ಹೆಸರು ಬರ್ಸಿದ್ವಿ. ಅಲ್ಲ, ಮಾಡೋ ಹೆಸರು. ಮಾಡೋ ಹೆಸರು ಬರ್ಸಿ ಇವಾಗ ಅದು ಸ್ವಲ್ಪ ತಿದ್ದುಪಡಿ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಅದಕ್ಕೆ ಇವಾಗ ಅದನ್ನೆಲ್ಲ ಆರಾಮ ಕೊಟ್ಟು ಬರೋಣ ಅಂತೇಳಿ ಬಂದಿದ್ದೆ. ಎಲ್ಲ ರೆಡಿ ಮಾಡ್ಸೋಣ ಅಂತ ರಜೆ ಹಾಕಿದ್ನ. ಅದಕ್ಕೆ ಅರ್ಶನ್ ಕೂಕಾಣಿತ ಮಾತಾಡ್ಸೋಣ ಹೋಗೋಣ ಸ್ಮಾಮನ್ ಅಂತ ಬಂದ್ ನಮ್ಮ. ಯಾಕಪ್ಪ ಆ ಪಾರ್ಟಿ ಫಿಟ್ ಆಗಿದೆಯಾ? ವ್ಯಾಪಾರ ಆಗಿಲ್ಲ? ಏತಾಗಿ ಸುಮ್ಮನೆ ಕುಕ್ಕ ಮಾದಿ. ನಾವು ಈ ಮಳಿಗೆಗಳಿಗೆ ಬಾಡಿಗೆ ಕಟ್ತೀವಲ್ಲ, ಅದು ಹುಟ್ಟಲ್ಲ. ಅದಕ್ಕೆ ಅತ್ತ ಬೋಲ್ ಬೇಜಾರಾಗಿ ಸುಮ್ಮನೆ ಕೂಕೊಂಡಿದ್ದೀನತ್ತ. ಏನು ಮಾಡೋಣ ಅನ್ನಿಸ್ತೈತೆ ಹೋಗಿ ಅತ್ತ. ಸುಮ್ಮನೆ ಎಲ್ಲ ಬಾಕ್ಲಾಕ್ಯಣತ್ತ. ಅಲ್ಲಿಗೆ ಅವಳು ಚೈತ್ರಮ್ಮ ಸಂಗೀತಮ್ಮನ ಸೂಪರ್ ಮಾರ್ಕೆಟಿಗೆ ಸುಮ್ಮನೆ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನತ್ತ. ಸುಮ್ಮನೆ ನೋಟು ಅತ್ತ ಬಾಕ್ಲಾಕ್ಯಂಡತ್ತ. ಸುಮ್ಮನೆ ನೋಟು ಯಾಕತ್ತ, ಏನು ನಾವು ಏನೋ ಮಾಡಕ್ಕೆ ಹೋಗ್ತೀವಿ, ಏನೋ ಆಗುತ್ತತ್ತ. ಸುಮ್ಮನೆ ಯಾಕೆ ಬಾಡಿಗೆ ಕಟ್ಟೋದು ಯಾರು? ಅಲ್ಲಿ ಸೂಪರ್ ಮಾರ್ಕೆಟಿಗೆ ಕೆಲ್ಸಕ್ಕೆ ಹೋಗ್ತೀನಿ, 20,000 ಸಂಬಳ ಅಂತ ಹೇಳತ್ತ. ಹೇಳು ನೀನು. ಅದು ಯಾಕೆ ತಮಾಷೆ ಮಾಡ್ತಿ? ಏನು ಬೇಡ, ಏನು ಹೋಗ್ಬೇಡ. ಬಾಕ್ಲಾಕಿರಿ ದಟ್ಟಾಗ್ಲಿ, ಸುಮ್ಕಿರು. ನೀನು ಬರ್ತೀಯಾ? ಈಗ ನೀನು ಮಾಡ್ತೀರಾ, ನಾನು ಅಲ್ಲಿಗೆ ಹೋಗ್ತೀನಿ ಕೆಲ್ಸಕ್ಕೆ. ಇನ್ನೇನು ಮಾಡೋಣ, ಅಲ್ಲೇ ವ್ಯಾಪಾರ ಆಗುತ್ತತ್ತ.
ಇವಾಗ ನಾವು ಸಂಗೀತ ಮಂತಾಗೆ ಹೋಗ್ಬಿಟ್ಟು ಸುಮ್ಮನೆ ಅಲ್ಲೇ ವ್ಯಾಪಾರ ಮಾಡ್ಕೊಂಡು ಅಲ್ಲೇ ಇರ್ತೀನತ್ತ. ಸುಮ್ಮನೆ ಆಗಲ್ಲ ಕಣೆ, ಬಾಡಿಗೆ ಕಟ್ಟಕ್ಕೆ ಸಾಲದು ಇದಕ್ಕೆ. ಎಷ್ಟು ಬಾಡಿಗೆ ಗೊತ್ತೈತಿ? 20,000 ಇದಕ್ಕೆ ಬಾಡಿಗೆ ಕಟ್ಟಬೇಕು. ಮೊದಲು ನನ್ನ ತಾಂಡ ಬರೀ 5,000 ರೂಪಾಯಿ ಬಾಡಿಗೆ ಐತಿ. 20,000 25,000 ಬಾಡಿಗೆ ಕಟ್ಟಬೇಕು. ಎಷ್ಟು ಕಷ್ಟ ಐತೆ ಬಾಡಿಗೆ ಕಟ್ಟೋದಂದ್ರೆ, ಅಷ್ಟು ಸುಲಭ ಅಲ್ಲ. ಅದಕ್ಕೇನೆ ಇಲ್ಲ ನೀನೇ ಮಾಡೋದಾದ್ರೆ ಮಾಡು, ಇಲ್ಲ ಕ್ಲೋಸ್ ಮಾಡ್ಕೊಂಡತ್ತ ಸಂಗೀತ ಸೂಪರ್ ಮಾರ್ಕೆಟ್ ಕೆಲ್ಸಕ್ಕೆ ಹೋದನತ್ತ. ಸುಮ್ಮನೆ ಒಳ್ಳೆ ಸಂಬಳ ಐತಂತೆ. ನಾನು ಹೋದ್ರೆ ಇನ್ನೂ ಒಂದು 5,000 ಹೆಚ್ಚಾಗಿ ಕೊಡುತ್ತೆ, ಒಂದು 25,000 ಸಂಬಳ ಹಾಕ್ಕೊಡುತ್ತೆ. ಅದು ಕೆಲ್ಸಕ್ಕೆ ಹೋಗೋಣ, ನಿನ್ನ ಮನೆ ಹೇಗಿರತ್ತೆ. ಒಟ್ಟು ಆಗಲ್ಲ ಅಂತೀನಿ ನೀನು, ಒಟ್ಟು ನನ್ನ ಕೈಲಾಗಲ್ಲ ಮನೆಗಳು ಬದುಕು ಬೇರೆ ಐತೆ ಅಂತ ಹೇಳಿ ನೀನು ಬೇರೆ ಹೇಳ್ತೀಯಲ್ಲ, ಅದಕ್ಕೆ ಅತ್ತ ಹೋಗೋಣ. ಇನ್ನೇನು ಮಾಡೋಣತ್ತ, ಅವರು ಬರಲ್ಲ ಅಂತ. ಲವಕುಶ ಎಲ್ಲ ಬೇರೆ ಇದಾರಂತಲ್ಲ ಚೈತ್ರಕ್ಕ. ಬೇರೆ ಇದ್ದಾರಪ್ಪ, ಏನು ಮಾಡ್ತೀಯ? ಎಲ್ಲ ಹೋಗಿ ಬೇರೆ ಇದ್ದಾರೆ. ಏನು ಮಾಡೋದು ಏನೋ, ಬರ್ರಿ ಅಂತ ಹೇಳಿ ನಾನು ನಮ್ಮ ಚೈತ್ರಮ್ಮ ಕರಿಯಕ್ಕೆ ಹೋಗಿದ್ವಿ. ಬರಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ಅದಕ್ಕೇನೆ ಇಲ್ಲೇ ಇರ್ತೀವಿ ಅಂತಂದರೆ ಹೆಂಗಪ್ಪ ಅಂತ ಅಂದರೆ ಕೇಳೋದೇ ಇಲ್ಲ. ಏನು ಮಾಡೋದು, ಅವ್ರು ಅಲ್ಲೇ ಇರ್ತೀವಿ ಅಂತಾರಪ್ಪ. ನಾವು ಯೋಸ್ತಿ ಸಂತ ಹಿಂಗೆ ಇರ್ತೀರಾ ಬೋರಪ್ಪ ಅಂತ ಕರಿಯಕ್ಕೆ ಹೋದ್ರೆ ಬರಲ್ಲ, ಹಿಂಗೆ ಅಂತಾರೆ. ಏನು ಮಾಡೋದು ಏನೋ. ಮಾಡಿದರೆ ಬೋಲ್ ಬೇಜಾರಾಗ್ತೈತಿ. ಏನಪ್ಪ ಹಿಂಗೆ ಮಾಡಿದ್ರು ಅನಿಸುತ್ತೆ. ಹೇಳ್ತಾರ ಎಲ್ಲನ ಯಾತನ ಹೇಳ್ತಾರೇನೋ ನಿಂತಾಗೆಲ್ಲ, ಅದೇ ಗೊತ್ತಾರಲ್ಲ ಅಲ್ಲಿ ಹೋಟ್ಲಕ್ಕೆಲ್ಲ ಹೇಳ್ತಾರೇನಪ್ಪ. ಇಲ್ಲ ಯಾತಿ ಹೇಳಲ್ಲ. ಅವತ್ತು ಒಂದಿನ ನಾನು ನಿಮ್ಮಪ್ಪ ನಿಮ್ಮಮ್ಮ ಸಾಕಿದಾರ ಏನಪ್ಪ ಅಂತಂದೆ. ಎಲ್ಲ ಹಿಂಗೆ ಐತೆ ಅಣ್ಣ, ನಾವಿವಾಗ ಬ್ಯಾರೆ ಇದ್ದೀವಿ. ನಮ್ಮಪ್ಪ ನಮ್ಮಮ್ಮ ಹೊಂದ್ಕೊಂಡ್ರು, ಇವ್ರು ಇದಾರಲ್ಲ ಹೆಂಗಸ್ರು, ಇವ್ರಿಗೆ ಒಪ್ಕೊಂಬಲ್ಲ, ಅವ್ರಿಗೆ ಹೊಂದ್ಕೊಂಬಲ್ಲ, ಒಂದು ಮನೆಯಾಗ ಇರೋಕ್ಕಾಗಲ್ಲ ಅಂತ ಹೇಳಿ ಅದೇ ಬಂದರು ಅಂತ ಹೇಳಿ ಹೇಳ್ತಿದ್ದ. ನಾನೇ ಕೇಳಿದೆ, ಅವ್ರೇನು ಯಾತು ಹೇಳಲ್ಲ ಪಾಪ. ಯಾತು ಒಬ್ರು ಸುದ್ದಿ ಮಾತಾಡಲ್ಲ ಕಣಣ್ಣ. ಅವ್ರಾಯ್ತು ಅವ್ರ ಕೆಲಸ ಆಯಿತು ಅಷ್ಟೇ, ಯಾತು ಮಾತಾಡಲ್ಲ ಪಾಪ. ಸುಮ್ಮನೆ ಯಾಕೆ ಅನ್ಯಾಯ ಆಡಬೇಕು ಇವತ್ತು ಪಾಪ, ಅವ್ರು ಯಾತು ಮಾತಾಡಲ್ಲ. ಏನು ಮಾಡೋಣಪ್ಪ ನೋಡು, ಅವ್ರು ಹೋಗಿ ಬೇರೆ ಇದ್ದಾರೆ. ಮನೆಯಾಗಿದ್ರೆ ಚಂದ ದೊಡ್ಡ ಮನೆಯಾಗೆ ನಮಗೆ ಇರೋಕ್ಕಾಗಲ್ಲ. ನಾನು ನಮ್ಮ ಮಾಮ ನಮ್ಮ ಅಯ್ಯಪ್ಪ ಅಷ್ಟೇ. ನಮ್ಮ ಅತ್ತೆನೂ ಹೋಗಿ ಅಲ್ಲೇ ಐತಿ, ನಮ್ಮ ಅಮ್ಮ ಒಂದೊಂದಿನ ಅಲ್ಲೇ ಹೋಗುತ್ತೆ. ಏನು ಮಾಡೋಣ, ಮನೆ ಇದ್ದು ಕೊಟ್ಟು ದೊಡ್ಡ ಮನೆ ಇದ್ದು ಕೊಟ್ಟು. ಈಗ ನಮ್ಮ ಋತಮ್ಮ ಬಂದಿಲ್ಲ, ನಮ್ಮ ಋತಮ್ಮನೂ ಅವರು ಎಲ್ಲ ಹಿಂಗೆ ಪರದಾಡ್ಕೊಂಡು ಅದಕ್ಕೆ ಅದೇ ಹೋಗಿದ್ರು. ಅದಕ್ಕೆ ಅತ್ತ ಇನ್ನೇನು ಇವಾಗ ನೀವು ಚೆನ್ನಾಗಿರ್ರಿ, ನಾವು ಚೆನ್ನಾಗಿರ್ತೀವಿ ಬೋರ್ರಿ ಅಂತ ನಾನು ಕರಿಯಕ್ಕೆ ಹೋಗಿದ್ವಿ. ಬರಲ್ಲ ಅಂತಂದರು. ಬರಲ್ಲ ಅಂಬರ್ ನಿನ್ನ ಏನು ಮಾಡೋಕ್ಕಾಗುತ್ತಪ್ಪ. ಅವರಿಗೆ ಇರಬೇಕು, ಹೋಗ್ಬೇಕು, ನಾವು ನೋಡ್ಕೋಬೇಕು. ನಾವು ನೋಡ್ದಲ್ಲಿ ಇನ್ಯಾರು ನೋಡ್ತಾರೆ ಎಂಬುದು ಅವ್ರು ಅರ್ಥ ಮಾಡ್ಕೋಬೇಕಪ್ಪ. ಹೇಳರಿ ನ್ಯೋಟ್ ಹೇಳ್ತಾರೆ. ಹೇಳಪ್ಪ ಸುಂದ್ರಪ್ಪ ನೀನೇನೆ. ಈಗ ನಿನ್ನಂತ ಹೋಗ್ರಪ್ಪ ಚೆನ್ನಾಗಿ ನೋಡ್ಕೊಳ್ರಿ, ಚೆನ್ನಾಗಿರ್ರಿ ಅಂತ ಹೇಳಿ ನೀನು ಹೇಳ್ಬೋದು. ನೀನು ಬಲವಂತ ಮಾಡಿ ಕಳ್ಸೋಕ್ಕಾಗುತ್ತೆ? ಹೇಳ, ಅದಕ್ಕೇನೆ ಬಿಡಾತ ಹೋಗ್ಲೆ ಸುಮ್ಮನೆ ಅತ್ತ ಬಾಕ್ಲಾಕಿ ನಾವು ಯಾರಿಗಾಗಿ ಮಾಡೋದು ಯಾಕೆ? ಸುಮ್ಮನೆ ಜೀವನ ಮಾಡೋಕ್ಕೆ ನಮಗೇನೇನು ಇಟವಟ ಐತೆ, ಸಾಕು ಇಟವಟ ಕುಡಿಕೊಂಡಿದ್ದೀವಿ ಜೀವನ ಮಾಡೋಕ್ಕೆ. ಅದ್ರ ಜೊತೆಗೆ ಇನ್ನೇನು ಒಂದು 20-25,000 ಕೊಡುತ್ತೆ ಸಂಗೀತ. ಸುಮ್ಮನೆ ಇಲ್ಲೇ ಸೂಪರ್ ಮಾರ್ಕೆಟ್ ಕೆಲಸಕ್ಕೆ ಹೋಗಿ ನೀನೇನು ಮಾಡೋಣ? ಬಾಕ್ಲಾಕತ್ತೆಲ್ಲ ಕ್ಲೋಸ್ ಮಾಡಿ ಎಲ್ಲ ಐಟಮ್ ಎಲ್ಲ ಸಂಗೀತಕ್ಕೆ ಕೊಟ್ಟಾತ. ನೀನೇ ಮಾರ್ಕೇಳಮ್ಮ ಆಗಲ್ಲ ಅಂತ ಹೇಳಿ ಎಲ್ಲ ಕೊಟ್ಟಾತ. ಜೈ ಅಮ್ಮನತ್ತ. ಸುಮ್ಮನೆ ಯಾಕೆ ದಿನ ಅಂತ ತಲೆ ಕೆಟ್ಟೋಗುತ್ತೆ. ನನಗೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಇನ್ನೇನು ಬಂತು 1ನೇ ತಾರೀಕು ಕಟ್ಟಕ್ಕಂದ್ರೆ ನನಗೆ ಆಲೇ ಚಿಂತೆ ಆಗ್ಬಿಟ್ಟೈತಿ. 5ನೇ ತಾರೀಕು ಒಳಗೆ ಬಾಡಿಗೆ ಕಟ್ಟಿಬಿಡ್ಬೇಕು. ಇಲ್ಲ ಓನರು ಏನಪ್ಪ ಶಾ ಅಂತ ಬಂದ್ಬಿಡ್ತಾರೆ. ನಾನು ಯಾವತ್ತೇನು ಬಾಡಿಗೆ ಉಳಿಸ್ಕೊಂಡಿಲ್ಲ, ಅವ್ರಿಗೆ ಗೊತ್ತೈತಿ. ಆದರೂ 1 ತಿಂಗಳು ಸುಧಾರಿಸ್ತಾರೆ. ಕೊಡೋದು ತಪ್ಪುತ್ತಾ? ಕೊಡೋದೇನು ತಪ್ಪಲ್ಲ. ಯಾವತ್ತಿದ್ರೂ ನಾವು ಕೊಡಲೇಬೇಕಾಗುತ್ತೆ. ಅದಕ್ಕೇ ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗೋಣ ನಡಿ. ಎಲ್ಲ ಕ್ಲೋಸ್ ಮಾಡತ್ಲಾಗೆ ಅಲ್ಲೇ ಸೂಪರ್ ಮಾರ್ಕೆಟ್ನಾಗ ಕೆಲ್ಸಕ್ಕೆ ಹೋಗೋಣ. ನಿಜವಾಗ್ಲೂ ಏನು ವ್ಯಾಪಾರ ಇಲ್ಲ, ಬಾಡಿಗೆ ಕಟ್ಟಕ್ಕೆ ಸಾಲದು ಈ ಮಳಿಗೆಗಳಿಗೆ. ಅಷ್ಟು ಲಾಸ್ ಆಗ್ತೈತೆ. ಸುಮ್ಮನೆ ಲಾಸ್ ಮಾಡ್ಕೊಂಡು ಏನಕ್ಕೆ ಮಾಡಬೇಕು? ನಮ್ಮ ಲವಕುಶ ಇಬ್ಬರು ಅವ್ರವ್ರ ದುಡಿಮೆ ಅವ್ರು ಮಾಡ್ಕೊಂತಾರೆ. ನಾವೇನೇನು ಅವ್ರಿಗೆ ಮಾಡಿಕ ಅಂಥದ್ದೇನಿಲ್ಲ. ಎಲ್ಲ ಅವ್ರವ್ರ ದುಡಿಮೆ ಅವ್ರು ಮಾಡ್ಕೊಂತಾರೆ. ಆಮೇಲೆ ಯಾಕೆ ಸುಮ್ಮನೆ ನಾವೇ ಇಟ ಜೀವನ ಮಾಡೋಕೆ ಇಟ್ಕೊಂಡಿದ್ದೀವಿ. ಜೀವನ ಮಾಡೋಕೆ ಇಟ್ಕೊಂಡತ್ತ ಸುಮ್ಮನೆ ನಾವು ನಮ್ಮ ಪಾಡಿಗೆ ನಾವು ಅತ್ಲಾಗೆ ನಾನು ಒಂದು ಕೆಲಸ ಮಾಡ್ಕೊಂಡು ಈ ಸಂಗೀತನ ಸೂಪರ್ ಮಾರ್ಕೆಟ್ನಾಗ ಅದು ಕೆಲ್ಸಕ್ಕೆ ಹೋಗೋಣ. ಸಂಗೀತನೇ ದುಡ್ಕೊಂಬ್ಲೈತ, ಸಂಗೀತಕ್ಕೆ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಮಾಡೋಣ? ನಮ್ಮದು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅವ್ರದ್ದು, ಯಾಕಂದರೆ ಸ್ವಂತ ಬಿಲ್ಡಿಂಗ್ ಆಗಿರೋದ್ರಿಂದ ನಡೀತೈತೆ. ಹೆಂಗ ಸಂಗೀತಂದು ನಮ್ಮದು ನಡೆಯಲ್ಲ. ಸಖತ್ ವ್ಯಾಪಾರ ಆದ್ರೇ ನಮಗೆ ಎಲ್ಲ ಲಕ್ಷ ವ್ಯಾಪಾರ ಆದ್ರೇ ನಮಗೆ ಬಾಡಿಗೆ ಕಟ್ಟೋದಕ್ಕೆ ಸರಿಯಾಗೋದಿಲ್ಲ. ಅಂದರೆ ಬಾಡಿಗೆ ಕಟ್ಟೋಕ್ಕೂ ಆಗಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.